सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಡೆಕ್ ಇದೆ. 3ರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿ ನಿಮ್ಮ ವಾರದ ರೀಡಿಂಗ್ ಹೇಗಿದೆ ನೋಡೋಣ. ಮೊದಲನೇದು ವೈಸ್ ವರ್ಸ ಡೆಕ್ ಇದೆ, ಎರಡನೇದು ದ ಲೈಟ್ ಸೀಡ್ಸ್ ವರ್ಕ್ ಇದೆ, ಮೂರನೇದು ವೈಲ್ಡ್ ರಿಫ್ಲೆಕ್ಷನ್ ಡೆಕ್ ಇದೆ. ಸೊ 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ಯಾವ ರೀತಿಯ ಬದಲಾವಣೆನ ಈ ವಾರ ನೀವು ನಿರೀಕ್ಷೆ ಮಾಡಬಹುದು ನೋಡೋಣ. ಇಟ್ಸ್ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಮಾಸಿವ್ ಚೇಂಜ್ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿ ಇದೆ. ಸೊ ಒಳ್ಳೆಯದಾಗಲಿ. ಬೇಕು ಅಂದರೆ 3 ಕೂಡ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಈ ವಾರ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರುತ್ತೆ ಅನ್ನೋದಕ್ಕಿಂತ ಒಂದು ದೇಶದ ಪ್ರಧಾನಿಯ ಆರೋಗ್ಯ ಹದಗೆಡುತ್ತೆ ಅಥವಾ ಪ್ರಧಾನಿನ ರಹಸ್ಯವಾಗಿ ಬಂಧನದಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಇದು ಈ ದೇಶದಲ್ಲ, ಯಾವುದೋ ದೇಶದ ಎನರ್ಜಿ ಬರ್ತಾ ಇದೆ. ಮತ್ತು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಜಾಗ, ಮನೆ ಬೆಂಕಿಗೆ ಅಥವಾ ತಮ್ಮದಾದ ಒಂದು ದೊಡ್ಡ ಏನೋ ಸಮಥಿಂಗ್ ಏನೋ ಅವರಿಗೆ ಸಂಬಂಧಪಟ್ಟಂಥ ದೊಡ್ಡ ವ್ಯವಹಾರದ ಒಂದು ಸ್ಥಾನಕ್ಕೆ ಬೆಂಕಿನ ಅವರೇ ಹಾಕಿಸಿ, ಸೊ ಅಲ್ಲಿ ಅವರು ಸಮಥಿಂಗ್ ಪಿಕ್ಚರ್ ಸ್ಟೈಲಲ್ಲಿ ಇದೆ, ಆ ಥರ ಆದ್ರೇನೋ ಅಂತ ಅನಿಸಿ ಸೊ ಅವರು ಬೇರೆ ಕಡೆ ಹೋಗಿ ತಮ್ಮ ಜೀವನನ ಕಟ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಇಲ್ಲಿ 4 ಎನರ್ಜಿ ಇದೆ. ತುಂಬಾ ಫಾದರ್ ಎನರ್ಜಿ ಮತ್ತು ಒಂದು ಬಾಸಿ ಎನರ್ಜಿ ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮನ್ನು ಟ್ರಿಗರ್ ಮಾಡುತ್ತೆ. ಮತ್ತು ದುಡ್ಡಿಗೋಸ್ಕರ ಅಥವಾ ಒಂದಷ್ಟು ಭೂಮಿ ವಿಚಾರಕ್ಕೋಸ್ಕರ ಒಂದಷ್ಟು ಜಗಳ ತಗಾದೆಗಳು ನಡೆಯುವಂಥ ಸಾಧ್ಯತೆ ಇದೆ. ಸಾಕಷ್ಟು ರಹಸ್ಯಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಮತ್ತು ನಮ್ಮ ದೇಶದ ಇನ್ನೊಂದು ಭಾಗ ಏನು ಪರರ ಸೊತ್ತಾಗಿತ್ತು, ಆ ದೇಶದಲ್ಲಿ ಸಾಕಷ್ಟು ಚಂಡಮಾರುತ ಮತ್ತು ನೀರಿನ ಅಬ್ಬರದ ಅಲೆಗಳು ಬರುವಂಥ ಸಾಧ್ಯತೆ ಇದೆ. ಮತ್ತು ಬೇರೆ ದೇಶಗಳು ಏನಿದೆ, ಮರಳುಗಾಡು, ಈಗ ಎಕ್ಸ್ಪೆನ್ಸಿವ್ ದೇಶ ಅಥವಾ ಸೌದಿ ಅರೇಬಿಯಾ ದೇಶ, ಈ ಥರದ ದೇಶಗಳಲ್ಲಿ ಒಂದು ಪ್ರಾಕೃತಿಕ ವಿಕೋಪಗಳು ತುಂಬ ಹೆಚ್ಚಿನ ಮಟ್ಟದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಇನ್ನು 4 ವರ್ಷಗಳಲ್ಲಿ ಪೂರ್ಣವಾಗಿ ಅದು ರೀತಿ ದೊಂಬರಾಟದ ಜೀವನ ಅನ್ನುವಂಥ ರೀತಿಯಲ್ಲಿ ಬದಲಾಗೋಗುತ್ತೆ ಆ ದೇಶ ಅನ್ನುವಂಥದ್ದು ಇದೆ. ಬಟ್ ಹಾಗಾಗದಿರ ಇರಲಿ ಅಂತ ಪ್ರಾರ್ಥನೆಯನ್ನು ಕೂಡ ಮಾಡೋಣ ಅನ್ನುವಂಥದ್ದು ಇದೆ. ಈ ಕೆಲವಕ್ಕೆಲ್ಲ ದುಡ್ಡಿನ ವ್ಯಾಮೋಹಕ್ಕೋಸ್ಕರ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕಟ್ಟಡಗಳು ಅಥವಾ ವಾಯು ನಿಯಂತ್ರಣ ಕೊಠಡಿಯಿಂದ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎ ಸಿ ರೂಮಲ್ಲಿ, ನಿಮ್ಮ ಮನೆ ಎ ಸಿ ರೂಮ್ ಅಥವಾ ನಿಮ್ಮ ಅಪಾರ್ಟ್ಮೆಂಟಿನ ಎ ಸಿ ರೂಮಿಂದನೂ ಸಮಸ್ಯೆಗಳು ಉಂಟಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕುಸಿದು ಹೋಗುವಂಥದ್ದು ಅಥವಾ ಕೊಚ್ಚಿ ಹೋಗುವಂಥ ಸಾಧ್ಯತೆಗಳು ಕೂಡ ನೋಡ್ತೀವಿ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ವಾರದ ಎನರ್ಜಿ ಇಲ್ಲ. ಇವತ್ತಿನಿಂದ ಇನ್ನು 4 ವರ್ಷಗಳ ಅವಧಿಯಲ್ಲಿ ಇದೆಲ್ಲವೂ ಕೂಡ ನಡೆಯುವಂಥ ಸಾಧ್ಯತೆಗಳು ಇದೆ. ಕೆಲವರಿಗೆ ಈ ವಾರದ ಎನರ್ಜಿ ಕೂಡ ಇರ್ಬೋದು. ಸೊ ಸಾರಿ, ನಿಮಗೆ ಅನ್ವಯಿಸ್ತಾ ಇಲ್ಲ ಅಂದರೆ ಕೇಳೋದನ್ನು ಬಿಟ್ಬಿಡಿ. ಸೊ ಎಸ್, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಕಾಮನ ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಏನು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಬಿಸ್ನೆಸ್ ಎಲ್ಲ ಸ್ವಲ್ಪ ಅಡ್ಡಿ ಆತಂಕಗಳನ್ನ ಮಾಡ್ತಿದ್ದಾರೆ. ಇದನ್ನು ಸರಿಯಾದ ರೀತಿಯಲ್ಲಿ ನೀವು ನಿರ್ಧಾರ ತಗೊಂಡು ಮುಂದುವರೆದಿದ್ದೆ ಆದರೆ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಮಕ್ಕಳ ಭವಿಷ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಈ ವಾರ ಅಲ್ಲಲ್ಲಿ ಚಂಡಮಾರುತ ಬೀಸುತ್ತೆ, ಅಲ್ಲಲ್ಲಿ ಅಗ್ನಿ ಅವಘಡಗಳು ಆಗುತ್ತೆ, ಅಲ್ಲಲ್ಲಿ ಬರಗಾಲ ಬರುತ್ತೆ, ಅಲ್ಲಲ್ಲಿ ಜಲಪ್ರಳಯ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಈಗ ನೀವು ಈ ಒಂದು ನೆಗೆಟಿವಿಟಿಯಿಂದ ದೇಶನ ಭದ್ರವಾಗಿ ಕಾಪಾಡ್ಕೊಳ್ಳಿ ಮತ್ತು ನಿಮ್ಮ ಈ ಒಂದು ರಿಲೇಷನ್ಶಿಪ್ಪನ್ನು ಕೂಡ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಹೆವಿ ಎನರ್ಜಿನ ಫ್ಲೋ ಮಾಡ್ತಿದೆ, ಹುಷಾರಾಗಿರಿ ಅನ್ನುವಂಥದ್ದು. ಈ ವಾರ ಯಾರು ಯಾರನ್ನು ಕಾಪಾಡ್ತಾರೆ ಅಂತ ಗೊತ್ತಾಗಲ್ಲ, ಯಾರು ನಿಮಗೆ ಮೋಸ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಯಾರನ್ನು ನಂಬಬೇಕು ಅಂತ ಗೊತ್ತಾಗೋದಿಲ್ಲ. ಎಲ್ಲರೂ ನಿಮಗೆ ಸಹಾಯ ಮಾಡ್ತಾರೆ ಅಂದ್ಕೊಂಡಿರೋರೆಲ್ಲ ನಿಮಗೆ ಬೆನ್ನಿಗೆ ಚೂರಿ ಹಾಕಿ ಅಥವಾ ನಿಮಗೆ ಬೆನ್ನು ಹಾಕಿ ಹೋಗ್ತಾರೆ ಹೊರತು ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಅಂತ ಯಾರೂ ಉಳಿಯೋದಿಲ್ಲ ಅನ್ನುವಂಥದ್ದು ಇದೆ. ಬಟ್ ಸತ್ಯ ಸುಳ್ಳುಗಳ ನಡುವಿನ ಅಂತರನ ನೀವು ತಿಳ್ಕೊಳ್ಬೇಕು. ಸಾಕಷ್ಟು
ಸತ್ಯದ ದಾರಿಲಿ ನೀವು ನಡೀರಿ ಅನ್ನುವಂಥದ್ದು ಇದೆ. ನಿಮಗೆ ಯಶಸ್ಸು ಗೊತ್ತಿದೆ ಹೇಗೆ ತಗೊಳ್ಬೇಕು ಅಂತ, ಯಶಸ್ಸು ಬರ್ತಿದೆ, ನಿಮಗೆ ಗೊತ್ತಿದೆ ಹೇಗೆ ನಿಭಾಯಿಸಬೇಕು ಅಂತ. ಜೊತೆಗೆ ಲವ್ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಲವ್, ರೊಮ್ಯಾನ್ಸು, ಮಕ್ಕಳು ಜೀವನ ಎಲ್ಲವೂ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿದೆ. ಪ್ರೀತಿ ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿದೆ. ನೀವು ಅಂದ್ಕೊಂಡಿರೋದೆಲ್ಲವನ್ನು ಕೂಡ ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ 10 ಆಫ್ ಕಪ್ ಇದೆ, 10 ಆಫ್ ಪೆಂಟಕಲ್ ಇದೆ, ಸೊ 9 ಆಫ್ ಕಪ್ ಇದೆ, 6 ಆಫ್ ಸೋರ್ಟ್ಸ್ ಇದೆ. ಸಾಕಷ್ಟು ಬದಲಾವಣೆನ ಪಾಸಿಟಿವ್ ಆಗಿ ಈ ವಾರ ಕಳೀತಾ ಇದ್ದಂಗೆ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಪ್ಲಾನ್ ಏನಿದೆ ಅದೆಲ್ಲವೂ ಕೂಡ ಖಂಡಿತವಾಗ್ಲೂ ಈಡೇರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳ ಜೊತೆಗೆ ಸಾಕಷ್ಟು ರಹಸ್ಯಗಳು ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ರಹಸ್ಯ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಆನ್ಲೈನ್ ಜಾಬ್ ಬರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ನಿಮ್ಮ ಪ್ಲ್ಯಾನ್ ಪ್ರಕಾರ ನಿಮ್ಮ ಫೈನಾನ್ಷಿಯಲ್ ಜೀವನ, ಲವ್ ಲೈಫ್ ಎಲ್ಲವೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ನೀವು ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದೀರಾ ಅನ್ನುವಂಥ ಕಾರಣಕ್ಕೆ, ಬ್ಯೂಟಿ ವಿತ್ ಬ್ರೈನ್ ಇದ್ದೀರಾ ಅಂತ ಕಾರಣಕ್ಕೆ ನಿಮ್ಮ ಮೇಲೆ ಒಂದಷ್ಟು ಪ್ರಯೋಗಗಳು ಆಗಿದೆ. ಇಬ್ಬರು ವ್ಯಕ್ತಿಗಳು ಆಲ್ರೆಡಿ ಮ್ಯಾರೇಜ್ ಆಗಿರೋ ಅಂಥವ್ರು ನಿಮ್ಮ ಜೀವನದಲ್ಲಿ ತೊಂದರೆ ಮಾಡ್ತಿದ್ದಾರೆ, ಇನ್ನು ಮುಂದಕ್ಕೂ ತೊಂದರೆ ಮಾಡ್ತಾರೆ. ಆದರೆ ಅವರಿಬ್ಬರಿಗೂ ನೀವು ಸಿಗೋದಿಲ್ಲ. ನೀವು ಇವರಿಬ್ಬರ ಭ್ರಮೇಲಿ ಬೀಳ್ದಿರ ನಿಮ್ಮ ಬದುಕನ್ನು ಮುಂದೆ ಸಾಗಿಸ್ಕೊಳ್ತಾ ಹೋದರೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಈ ವಾರ ಮೆಡಿಟೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಟ್ರ್ಯಾಪಿಂಗ್ ಎನರ್ಜಿ ಇದೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಜೊತೆಗೆ ಸಿಂಗಲ್ ಆಗಿ ಇರೋರಿಗೆ ಮ್ಯಾರೇಜ್ ಬರ್ತಾ ಇದೆ, ರಿಯೂನಿಯನ್ ಎನರ್ಜಿ ಕೂಡ ಇದೆ. ಆರೋಗ್ಯದಲ್ಲಿ ಸುಧಾರಣೆ ಕೂಡ ಬರುತ್ತೆ. ತುಳಸಿ ಮಾತೆಯ ಆರಾಧನೆ ಮಾಡ್ಕೊಳ್ಳಿ. ಕಾಮಾಕ್ಷಿ ಅಮ್ಮನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಾಳಿಮಾ ಇದ್ದಾರೆ, ಜೊತೆಗೆ ನಟರಾಜ ಇದ್ದಾರೆ. ಇಬ್ಬರು ಕೂಡ ತಾಂಡವ ನೃತ್ಯ ಆಡ್ತಿದ್ದಾರೆ. ಸೊ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ರಕ್ಷೆಯಾಗಿ ನಿಮಗೆ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಯಾವುದೇ ತೊಂದರೆ ಆಗಲಿ, ಯಾವುದೇ ಸಮಸ್ಯೆ ಆಗಲಿ ನಿಮ್ಮ ಜೀವನದಲ್ಲಿ ಯಾರಾದರೂ ಮಾಡಿದ್ರೆ ಇನ್ನು ಮುಂದೆ ಅವ್ರು ಸ್ವಲ್ಪ ಹುಷಾರಾಗಿರಬೇಕು ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಶತ್ರು ಸಂಹಾರ ಆಗುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಂಗೀತ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಹೆಸರನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಅನುಕೂಲ ಇದ್ದರೆ ಸೊ ದುರ್ಗಾಷ್ಟಮಿ ದಿನ ಹೋಮನ ಮಾಡ್ಕೊಳ್ಳಿ, ಅಥವಾ ಇವತ್ತೇ ಹೋಮ ಮಾಡೋದಿದ್ರು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಜೀವನಕ್ಕೆ ನೋಡಿಕೊಂಡು ಯಾವುದು ಸರಿ ಅನಿಸುತ್ತೋ ದುರ್ಗಾ ಹೋಮನೋ ಮೃತ್ಯುಂಜಯ ಹೋಮನೋ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನಕ್ಕೆ ಶಿವ ಶಕ್ತಿ ಮತ್ತು ಗಣೇಶರ ಆಶೀರ್ವಾದ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ, ಇಟ್ಸ್ ಟೋಟಲಿ ಡಿಪೆಂಡ್ ಆನ್ ಯು. ಓಕೆ, ಸೊ ಇಟ್ಸ್ ಅಪ್ ಟು ಯು ಅಂತ ಇದೆ. ಖಂಡಿತವಾಗ್ಲೂ ನಿಮಗೆ ಬಿಟ್ಟಂಥ ವಿಚಾರ. ಮುಂದಿನ ದಿನಗಳನ್ನ ಹೇಗೆ ನಿಭಾಯಿಸ್ತೀರಾ ಅಂತ. ಇನ್ನೊಂದು ಕೆಲವು ತಿಂಗಳು ಸ್ವಲ್ಪ ಲೆಟ್ ಗೋ ಮೂಮೆಂಟಲ್ಲಿದ್ದರೆ ಬೆಟರ್ ಅಂತ ಅನಿಸುತ್ತೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಬಂದಿದೆ ಕೆಲವ್ರಿಗೆ ಇವಾಗ. ಸೊ ಟೇಕ್ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದೆ. ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಅವಕಾಶಗಳು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ ನಂಬಿಕೆ ಇರುವಂಥ ಕೆಲಸ ಮಾತ್ರ ಮಾಡಿ. ಆಗಲೇ ಹೇಳ್ದಂಗೆ ಹೋಮ ಮಾಡ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಹೋಮನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ SRನೋ ಕೇಳೋದಾದರೆ ಎಸ್ ಬಂದಿದೆ ಇಲ್ಲಿ. ಸೊ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನಷ್ಟು ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳ್ತಾ, ಸೊ ಕೆಲವು ವಿಚಾರಗಳಲ್ಲಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೊತೆಗೆ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ. ಜೊತೆಗೆ ನಿಮಗೆ ದಸರಾ ನವರಾತ್ರಿ ಉತ್ಸವದ ಶರನ್ನವರಾತ್ರಿಯ ಆಶೀರ್ವಾದಗಳು ದೇವಿಯಿಂದ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆಯಿಂದ ಪ್ರತಿದಿನ ರಾತ್ರಿ ಪೂಜೆ ಪುನಸ್ಕಾರಗಳನ್ನ ಮಾಡೋದು, ಅಖಂಡ ದೀಪ ಹಚ್ಚೋದು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ನಮಸ್ತೆ. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓಹೋ, ಎಲ್ಲೋ ಪ್ರಯಾಣ ಹೋಗಬೇಕು ಅಂತ ಕಾಯ್ತಾ ಇದ್ದೀರಾ.
ಯಾರಿಗೋಸ್ಕರ ಕಾಯ್ತಿದ್ದೀರಾ? ಯಾವ ಸುದ್ದಿ ಮೆಸೇಜ್ಗೋಸ್ಕರ ಕಾಯ್ತಿದ್ದೀರಾ? ವಿದೇಶ ಪ್ರಯಾಣ ಮಾಡಬೇಕು ಅಥವಾ ವಿದೇಶದಿಂದ ಸಮಥಿಂಗ್ ಏನೋ ಮೆಸೇಜ್ ನ್ಯೂಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಫಸ್ಟ್ ಕಾರ್ಡಿಗೂ ಕೂಡ ಇದು ಡೆವಿಲ್ ಎನರ್ಜಿ ಬಂದಿತ್ತು, ಪ್ರೆಗ್ನೆನ್ಸಿ ಎನರ್ಜಿ ಬಂದಿತ್ತು. ಸೊ ದುಷ್ಟಶಕ್ತಿಗಳು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ತಡಿತಾ ಇದೆ ಅನ್ನುವಂಥದ್ದು ಇದೆ. ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕೂಡ ಇದೆ. ಸೊ ದಯವಿಟ್ಟು ಒಂಚೂರು ಕೋಪನ ಕಂಟ್ರೋಲ್ ಮಾಡಿಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ. ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ, ಜೊತೆಗೆ ನೆಗೆಟಿವಿಟಿ ಏನಾಗಿದೆ ಅದರಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ, ಜೊತೆಗೆ ಎಲ್ಲವನ್ನೂ ಕೂಡ ಬಿಟ್ಬಿಟ್ಟು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ಕ್ವೀನ್ ಆಫ್ ಕಪ್ಪು, ಕ್ವೀನ್ ಆಫ್ ಸೂಟ್ಸು, ಕ್ವೀನ್ ಆಫ್ ವಾಂಡು, ಸೊ ಎಲ್ಲ ಕ್ವೀನ್ ಎನರ್ಜಿ ಇದೆ. ಫೆಮಿನೈನ್ ಎನರ್ಜಿ ಇಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿದ್ದರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ರಿ ಅವರು ಕೂಡ ನಿಮ್ಮ ಜೀವನಕ್ಕೆ ಆದಷ್ಟು ಬೇಗ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ, ಪ್ರೀತಿ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ. ನೀವೇನೇನು ಅನ್ಕೊತೀರೋ ಅದೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಔಟಿಂಗ್ ಹೋಗುವಂಥದ್ದು, ಡೇಟಿಂಗ್ ಮಾಡುವಂಥದ್ದು ಕೂಡ ಸಾಧ್ಯತೆ ಇದೆ. ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೀರಾ, ಇವ್ರು ಯಾವಾಗ ಪ್ರಪೋಸ್ ಮಾಡ್ತಾರೆ, ಅವ್ರು ಯಾವಾಗ ಪ್ರಪೋಸ್ ಮಾಡ್ತಾರೆ, ಇವ್ರು ಹೇಳ್ತಾರಾ ನಾನೇ ಹೇಳಬೇಕಾ, ವೆಯ್ಟಿಂಗ್ ಎನರ್ಜಿ ತುಂಬ ಇದೆ. ಸೊ ಸ್ವಲ್ಪ ಇನ್ನಷ್ಟು ಕಾಯಿಸೋಬೇಕು ಅಂತ ಆಸೆ ಇದೆ ಅವರಿಗೆ, ಹಾಗಾಗಿ ಕಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ದೇವಿಯ ಆಶೀರ್ವಾದ ಇದೆ. ದೇವದಾನವರ ಯುದ್ಧದ ರೀತಿಯಲ್ಲಿ ತಾಯಿ ಶಕ್ತಿ ಅಥವಾ ಶಕ್ತಿ ದೇವತೆ ನಿಮ್ಮನ್ನು ಈ ದುಷ್ಟಶಕ್ತಿಯಿಂದ ಕಾಪಾಡ್ತಾಳೆ. ನವರಾತ್ರಿನ ಚೆನ್ನಾಗಿ ಆಚರಣೆ ಮಾಡಿ. ಜೊತೆಗೆ ಸಿಂಹರಾಶಿಯವರೇನೋ ತೊಂದರೆ ಮಾಡ್ತಿದ್ದಾರೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಸಿಂಹರಾಶಿಯವರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ಒಂದು ಕ್ಲೂ ಥರ ಅದು ಬಂತು, ಹಾಗಾಗಿ ಹೇಳ್ತಾ ಇದ್ದೀನಿ. ಜೊತೆಗೆ ದೇವಿಗೇನೋ ಬಲಿ ಪೂಜೆ ಮಾಡೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಇಷ್ಟ, ಅದನ್ನು ನಾನು ಇಲ್ಲಿ ಯಾವುದೇ ರೀತಿಯಲ್ಲೂ ಹೇಳೋಕ್ಕಾಗೋದಿಲ್ಲ. ಸೊ ಎಲ್ಲನೂ ಬಿಟ್ಟು ಮುಂದುವರಿತೀರಾ. ಹೊಸ ಜೀವನ, ಹೊಸ ಬದುಕು, ಹೊಸ ಭರವಸೆ ನಿಮಗೋಸ್ಕರ ಕಾಯ್ತಾ ಇದೆ. ಸಿಂಗಲ್ ಪೇರೆಂಟ್ಸ್, ಸೊ ಪ್ರಾಮಾಣಿಕವಾಗಿ ಅವ್ರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಸೊ ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ಪ್ರಪೋಸಲ್ ಬರುತ್ತೆ ಅಂತ. ಓಕೆ, ಸೊ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ಎಲ್ಲೋ ಪ್ರಯಾಣ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇದೆ, ಈಡೇರುತ್ತೆ ಅನ್ನುವಂಥದ್ದು ಇದೆ. ವಿದ್ಯೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಗುಡ್ ನ್ಯೂಸ್ ಕೂಡ ಬರುವಂಥ ಸಾಧ್ಯತೆ ಇದೆ. ಆಸ್ತಿ ಬರುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಬರುವಂಥ ಸಾಧ್ಯತೆ ಇದೆ. ರಹಸ್ಯವಾಗಿ ಯಾರೋ ಇಲ್ಲಿ ಮದುವೆ ಆಗಿಬಿಟ್ಟು ಬರ್ತಾರೆ, ಅದೊಂದು ಶಾಕಿಂಗ್ ನ್ಯೂಸ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರು ರಹಸ್ಯವಾಗಿ ಮದುವೆ ಆಗ್ತಾರೋ ಅವ್ರು ಬೇಕು ಅಂತ ಆಗ್ತಾಯಿಲ್ಲ, ಅವರಿಗೆ ಒಂದು ಪ್ರಯೋಗ ಮಾಡಿ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವರನ್ನು ಆ ಮದುವೆಗೆ ಒಳಪಡಿಸಿ ಮದುವೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನ್ಯಾಯ ನಿಮ್ಮ ಪರವಾಗಿ ಇದೆ, ನಿಮ್ಮ ಜೀವನಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಮಲ್ಟಿ ಟಾಸ್ಕ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಾರೆ, ಮೇಕ್ ಶ್ಯೂರ್ ನಿಮ್ಮ ಜೀವನದಿಂದ ನ್ಯಾಯ ಆಗಲಿ, ನ್ಯಾಯ ದೇವತೆ ಆಗಲಿ, ಅಥವಾ ನೀವು ನಂಬಿರುವಂಥ ದೈವ ಆಗಲಿ ದೂರ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಆ ಥರದ್ದು ಸಮಥಿಂಗ್ ಏನೋ ಕಾಣಿಸ್ತಾ ಇದೆ. ಜೊತೆಗೆ ಯಾರೋ ದೂರ ಹೋಗಬೇಕು, ಹೊರಗೆ ಹೋಗಬೇಕು ಅಂದ್ಕೊಂಡಿರೋರಿಗೂ ಕೂಡ ಗುಡ್ ನ್ಯೂಸ್ ಅನ್ನೋದು ಇದೆ. ಸಾಕಷ್ಟು ಸಿಹಿ ಸುದ್ದಿಗಳನ್ನ ಕೇಳ್ತೀರಾ. ಜೊತೆಗೆ ಫ್ಯಾಮಿಲಿ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ. ದುಡ್ಡು, ಹಣಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ದೇವರಿಗೆ ಮುಟ್ಟಿದೆ ಅನ್ನುವಂಥದ್ದು ಕೂಡ ಇದೆ. ದೇವತಾ ಕಾರ್ಯನ ಮನೆಯಲ್ಲಿ ಯಾರೋ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿ ಲೈಫ್, ಲವ್ ಲೈಫ್ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಅಗ್ನಿ ಅವಘಡಗಳು, ಒಂದಷ್ಟು ಜಲಪ್ರಳಯಗಳು ಆಗುವಂಥ ಸಾಧ್ಯತೆ ಇದೆ. ಗುರುವಿನ ಅನುಗ್ರಹ ಪಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ. ನಿಮಗೆ ರಕ್ಷೆ ಕೂಡ ಇದೆ. ವಾಮನ ದೇವರ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುವಂಥ ಸಾಧ್ಯತೆ ಇದೆ. ಕೋಪನ ಕಂಟ್ರೋಲ್ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ.
ಪ್ರಯಾಣದಲ್ಲೂ ಕೂಡ ನಿಮಗೆ ರಕ್ಷೆ ಅನ್ನೋದು ಇದೆ. ಸೊ ಆರಾಮ್ಸೆ ಪ್ರಯಾಣ ಮಾಡಿ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಯತ್ನನ ನಿಲ್ಲಿಸಬೇಡಿ ಅನ್ನುವಂಥದ್ದು ಇದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿ ರಿಸಲ್ಟ್ ಸಿಗುತ್ತೆ. ಲೆಟ್ ಗೋ ಮಾಡಿ. ಸೊ ಇನ್ನು ಕೆಲವು ವಾರಗಳು ಬೇಕು ಅಂತ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಇನ್ನು ಕೆಲವು ತಿಂಗಳು ಬೇಕು ಅಂತ ಇದೆ. ಸೊ ಎಸ್ ಆರ್ ನೋ ಕೇಳೋದಾದರೆ ಎಸ್ ಮತ್ತು ವೆಯ್ಟ್ ಇದೆ. ಸೊ ಕೆಲವು ವಿಚಾರಕ್ಕೆ ಎಸ್, ಕೆಲವು ವಿಚಾರಕ್ಕೆ ವೆಯ್ಟ್ ಇದೆ. ಸೊ ರಿಕವರಿ ಖಂಡಿತವಾಗ್ಲೂ ಆಗುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಕೆಲವು ಕಡೆ ನೀವು ಕ್ಷಮೆನ ಕೇಳಿ ಅಥವಾ ಕ್ಷಮೆನ ಕೊಟ್ಟರೆ ಬೆಟರ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ವರ್ಷ, ಕೆಲವ್ರಿಗೆ ಇನ್ನೊಂದು ಕೆಲವು ತಿಂಗಳು, ಇನ್ನು ಕೆಲವ್ರಿಗೆ ಕೆಲವು ವಾರ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೊತೆಗೆ ವಾಗ್ದೇವಿ ಕುಟುಂಬ, ವಸುದೈವಕ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ. ಜೊತೆಗೆ ನವರಾತ್ರಿನ ಚೆನ್ನಾಗಿ ಆಚರಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಯಾರ ಜೀವನದಿಂದ ನೀವು ಹೊರಗೆ ಹೋಗಬೇಕು, ನಿಮ್ಮ ಜೀವನದಿಂದ ಯಾರು ಹೊರಗೆ ಹೋಗಬೇಕು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಸಮಯ ವ್ಯರ್ಥ ಮಾಡಬೇಡಿ. ಜೊತೆಗೆ ನಿಮ್ಮ ಜೀವನದಿಂದ ಯಾರೇ ಹೊರಗೆ ಹೋಗಿದ್ರು ಅದು ನಿಮ್ಮ ಒಳಿತಿಗೆ ಆಗಿದೆ, ಒಳ್ಳೆಯದಕ್ಕೆ ಆಗಿದೆ. ಸೊ ಹೋದವ್ರ ಬಗ್ಗೆ ಯೋಚನೆ ಮಾಡ್ತಾ ಜೀವನ ವ್ಯರ್ಥ ಮಾಡ್ದಿರ ನಿಮ್ಮ ಲೈಫನ್ನು ಒಂದು ಕಂಟ್ರೋಲಿಗೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ, ಇದರಿಂದ ನಿಮಗೆ ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ವಿಚಾರಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲಸ ಸಿಗುವಂಥದ್ದು, ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ, ಹೊಸ ಜೀವನ ಕೂಡ ನಿಮ್ಮದಾಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಸನ್ಫ್ಲವರ್ ಬಿಸ್ನೆಸ್ ಅಥವಾ ಪರ್ಲ್ ಬಿಸ್ನೆಸ್, ಸಮಥಿಂಗ್ ಕಪ್ಪೆ ಚಿಪ್ಪಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಸನ್ನು ಮಾಡ್ತೀರಾ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಬಿಸ್ನೆಸ್ ಮಾಡುವಂಥದ್ದು, ಜಾಗ ಜಮೀನು ಖರೀದಿ ಮಾಡುವಂಥದ್ದು, ಸಾರಿ ಕೇಳುವಂಥದ್ದು ಕೂಡ ಇಲ್ಲಿ ಸಾಧ್ಯತೆ ಇದೆ. ದುಡ್ಡು ಬರ್ತಾ ಇದೆ. ಜೊತೆಗೆ ಸತ್ಯ ಗೊತ್ತಿರೋದ್ರಿಂದ ಯಾರನ್ನ ಯಾವ ರೀತಿ ಮಾತಾಡಿಸ್ಬೇಕು, ಯಾರನ್ನು ಯಾವ ರೀತಿ ನೆಗ್ಲೆಕ್ಟ್ ಮಾಡಬೇಕು, ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿಯಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು ಇನ್ನು ಮುಂದಕ್ಕೆ ಹೋಗ್ತವೆ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಒಂಚೂರು ಏರುಪೇರಾಗುವಂಥ ಸಾಧ್ಯತೆ ಇದೆ. ಸುಂಟರ ಗಾಳಿ, ಚಂಡಮಾರುತ ಬೀಸುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಗೊಂದಲಗಳಿಗೆ ಒಳಗಾಗ್ತೀರಾ ಅನ್ನುವಂಥದ್ದು ಇದೆ. ಗೊಂದಲಗಳಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವು ಸುಳ್ಳು ಸುದ್ದಿ ಅಥವಾ ಊಹಾಪೋಹಗಳು ನಿಮ್ಮ ವ್ಯಕ್ತಿತ್ವದ ತೇಜೋವಧೆ ಮಾಡ್ತಿದೆ, ಇದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಜಾಸ್ತಿ ಬರುವಂಥದ್ದು, ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಹೆಸರಿಗೆ ಆಸ್ತಿ ಬರುವಂಥದ್ದು ಕೂಡ ಇದೆ. ನಿಮ್ಮ ಬಿಸ್ನೆಸ್ ಒಂದು ಟ್ರಸ್ಟ್ ವರ್ತಿ ಬಿಸ್ನೆಸ್ ಆಗಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಅಧಿಕಾರ ಬರುವಂಥ ಸಾಧ್ಯತೆ ಇದೆ. ಸೊ ದುಷ್ಟಶಕ್ತಿಗಳು, ದುಷ್ಟಗ್ರಹಗಳು, ದುಷ್ಟ ಪೀಡೆಗಳು ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಕೋರ್ಟ್ ಕೇಸಿನ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ. ನಿಮ್ಮ ಪರವಾಗಿ ಆಯಿತು ಅನ್ನುವಂಥ ಕಾರಣಕ್ಕೆ ಸೊ ಅವರು ನಿಮ್ಮನ್ನು ಪ್ರಯೋಗ ಮಾಡಿ ಪ್ರಾಯೋಗಿಕವಾಗಿ ನೀವು ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತಿದ್ದಾರೆ, ಮುಂದಕ್ಕೂ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಮುಂದೆ, ಈಗಲ್ಲ ಕರೆಂಟ್ಲಿ ಯಾವ ಮನೆ ಇದ್ದೀರಾ ಅದಲ್ಲ, ಸೊ ಇನ್ ಫ್ಯೂಚರಲ್ಲಿ ಯಾವ ಮನೆಗೆ ಹೋಗ್ತೀರಾ ಆ ಮನೆಯಲ್ಲೂ ಕೂಡ ನೀವು ಹೆಚ್ಚು ದಿನ ಇಲ್ಲದೆ ಇರೋ ಹಾಗೆ ಪ್ರಯೋಗನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಬಟ್ ಇದು ಎಷ್ಟು ದಿನ ನಡೆಯುತ್ತೆ ಅಂತ ಯಾರಾದರೂ ಕೇಳೋದಾದರೆ ಸೊ ನೆಕ್ಸ್ಟ್ ಜೂನ್ ಜುಲೈವರೆಗೂ ಆಗಬಹುದು, ಅಥವಾ ಒಂದು ಏಪ್ರಿಲ್ ಹೊಸ ವರ್ಷ ಬರೋವರೆಗೂ ಆಗುತ್ತೆ. ಅದಾದಮೇಲೆ ನಿಮ್ಮ ಮನೆ, ಸ್ವಂತ ಮನೆ ಮತ್ತೆ ಹೊಸದಾಗಿ
ಹೊಸ ಚೈತನ್ಯದಿಂದ ಮತ್ತೆ ಶುರು ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೇನ ಯಾರೂ ರಿಪೇರಿ ಮಾಡ್ದಿರಾನೆ ತಾನೇ ನಿಮ್ಮ ಮನೆ ಬದಲಾಗತ್ತೆ. ಹೊಸ ರೀತಿಯಲ್ಲಿ ನಿಮ್ಮ ಮನೆ ಸುರಕ್ಷಿತವಾಗಿರುತ್ತೆ, ಸುರಕ್ಷಿತ ತಾಣವಾಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲ ಮನೆ ಹೋದರೂ ಕೂಡ ನಿಮ್ಮದು ಒಂದು ಮನೆ ಮಾತ್ರ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸದ್ಯಕ್ಕೆ ಗೊಂದಲ ಬೇಡ, ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಪ್ರೀತಿನ ಆಯ್ಕೆ ಮಾಡಿಕೊಳ್ಬೇಕು ಅಂತ. ಸೊ ನಿಮ್ಮದು ಅನ್ನುವಂಥದ್ದನ್ನು ಭಗವಂತ ಕರುಣಿಸಿದ್ದಾನೆ. ಯಾವುದನ್ನೇ ತಗೊಂಡು ನಿಮಗೆ ಯಶಸ್ಸು ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಸೊ ಈ ಸೂರ್ಯಗ್ರಹಣ ನಿಮ್ಮ ಪ್ರೆಗ್ನೆನ್ಸಿಗೆ ಒಂದಷ್ಟು ಶಕ್ತಿನ ಕೊಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೆಲವರಿಗೆ ಈ ಸೂರ್ಯಗ್ರಹಣ ಮಿಸ್ಕ್ಯಾರೇಜ್ ಕೂಡ ಆಗಬಹುದು. ಸ್ವಲ್ಪ ಹೆಚ್ಚಿನ ಗಮನನ ತಗೊಂಡು ಕೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಸ್ತಿ ಜಾಗ ಜಮೀನು ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಿಸ್ಬಹುದು, ಅದನ್ನೊಂಚೂರು ನೋಡಿಕೊಂಡ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ದ ಮೆಜಿಷಿಯನ್ ಎನರ್ಜಿ ಇರೋದ್ರಿಂದ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತೆಗೆಸ್ಕೊಂಡ್ರೆ. ಇಲ್ಲ ಅಂದರೆ ಸ್ವಲ್ಪ ಕಾಲಿಗೆ ತೊಂದರೆ ಆಗುವಂಥದ್ದು, ಪ್ರಯಾಣದಿಂದ ಹಾನಿಯಾಗುವಂಥ ಸಾಧ್ಯತೆ ಇದೆ. ಬಟ್ ನಿಮಗೆ ಏಂಜಲಿಕ್ ಗೈಡೆನ್ಸ್ ಮತ್ತು ಏಂಜಲಿಕ್ ಪ್ರೊಟೆಕ್ಷನ್ ಇರೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಬಟ್ ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ಸೊ ದ ಟವರ್ ಮೂಮೆಂಟ್ ಏನೋ ಇದೆ, ಸ್ವಲ್ಪ ಒಂಚೂರು ಸಮಸ್ಯೆಗಳು ಬಂದು ನಿಮಗೆ ಯಾರು ಸಮಸ್ಯೆ ಮಾಡಿದಾರೋ ಅವರಿಗೆ ನೀವು ಕೋಪದಿಂದ ಏನಾದರೂ ಹೇಳಿ ಅದು ಅವರಿಗೆ ಕರ್ಮ ರಿಟರ್ನ್ ಥರ ಆಗಿ ಎಲ್ಲವೂ ಕೂಡ ದ ಎಂಡ್ ಆಗುತ್ತೆ. ಸದ್ಯಕ್ಕೆ ವಿದೇಶ ಪ್ರಯಾಣದಲ್ಲಿ ತೊಂದರೆ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ನೀವು ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡಿಸ್ಕೊಂಡ್ರು ಅಥವಾ ನೆಗೆಟಿವಿಟಿ ರಿಮೂವ್ ಮಾಡಿಸ್ಕೊಂಡ್ರು ಕೂಡ ಅವರು ಮತ್ತೆ ಸಮಸ್ಯೆ ಮಾಡ್ತಾರೆ. ತೆಗ್ದೋರಿಗೂ ಸಮಸ್ಯೆ ಆಗುತ್ತೆ ಮತ್ತು ತೆಗೆಸ್ದೋರಿಗೂ ಸಮಸ್ಯೆ ಆಗುತ್ತೆ. ಈ ಥರ ಮಾಡ್ತಾರೆ ಅನ್ನುವಂಥದ್ದು ಇದೆ. ನೋಡಿ, ಸೊ ಎಲ್ಲೋ ಪ್ರಯಾಣ ಹೋಗ್ತಿರೋ ದೇವಸ್ಥಾನಕ್ಕೆ ದೇವತಾ ಕಾರ್ಯದ ವಿಚಾರವಾಗಿ ಅನ್ನುವಂಥದ್ದು ಇದೆ. ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗುವಂಥ ಸಾಧ್ಯತೆ ಇದೆ. ಒಳ್ಳೆ ವೈಫಿ ಸಿಗ್ತಾರೆ ಅನ್ನುವಂಥದ್ದು ಇದೆ. ಹಟ್ಮಾರಿ ವೈಫ್ ಸಿಗುವಂಥ ಸಾಧ್ಯತೆ ಇದೆ. ಸೊ ಗಣೇಶ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಗಾಯತ್ರಿ ದೇವಿಯ ಆಶೀರ್ವಾದ ಕೂಡ ಇದೆ ನಿಮಗೆ. ಅರ್ಧನಾರೀಶ್ವರ ಇದ್ದಾರೆ, ಸರಸ್ವತಿ ದೇವಿ ಇದ್ದಾರೆ. ಸೊ ಸಾಕಷ್ಟು ವಿದ್ಯೆಗೆ ಸಂಬಂಧಪಟ್ಟಂಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಈ ಗ್ರಹಣ ನಿಮ್ಮ ಜೀವನಕ್ಕೆ ಸಾಕಷ್ಟು ಭರವಸೆನ ತಂದು ಕೊಟ್ಟಿದೆ ಅನ್ನುವಂಥದ್ದು ಇದೆ. ಗುರುವಿನ ಆಶೀರ್ವಾದನ ಪಡ್ಕೊಳ್ಳಿ. ಥರ್ಡ್ ಪಾರ್ಟಿ ಸಿಚುವೇಷನಿಂದ ಒಂದಷ್ಟು ಹೆಚ್ಚಿನ ತೊಂದರೆಗಳು ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಬೆಟರ್ ಇರುತ್ತೆ. ಟೀಚರ್ ವೃತ್ತಿ ಮಾಡ್ತಿರೋರಿಗೆ ಸ್ವಲ್ಪ ಸುಸ್ತಾಗುವಂಥದ್ದು, ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಬಿಕಾಸ್ ಆಫ್ ಗ್ರಹಗತಿ ಸ್ವಲ್ಪ ಅದನ್ನು ನೋಡಿಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮತ್ತೊಮ್ಮೆ ಮಗದೊಮ್ಮೆ ತಾಯಿ ನಿಮ್ಮ ಮುಖದಲ್ಲಿ ಕಳಕಳೆಯಾಗಿ ನಿಲ್ತಾಳೆ ಅನ್ನುವಂಥದ್ದು ಇದೆ. ವಿದ್ಯೆ ಕಲೀಲಿಕ್ಕೆ ಬಿಡದಿದ್ದವರಿಗೆ ತೊಂದರೆ ಕೂಡ ಆಗತ್ತೆ. ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಷ್ಟು ದಿನ ಈ ಸಿಂಗಲ್ ಲೈಫನ್ನು ತಡೀತೀರಾ ಅಥವಾ ಮುಂದುವರಿಸ್ತೀರಾ? ಸೊ ಇದು ದುರಂತವಾಗಿ ನಿಮ್ಮ ವಿರುದ್ಧ ನಿಲ್ಲೋಕ್ಕಿಂತ ಮುಂಚೆ ಮ್ಯಾರೇಜ್ ಮಾಡಿಕೊಂಡು ಪರ್ಫೆಕ್ಟ್ ಮ್ಯಾರೇಜ್ ಪಾರ್ಟ್ನರ್ ಜೊತೆನೇ ಮ್ಯಾರೇಜ್ ಮಾಡಿ ಆವಾಗ ಇದಕ್ಕೊಂದು ಒಳ್ಳೆಯ ಒಂದು ರೀತಿ ಎಂಡಿಂಗ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ರಹಸ್ಯಗಳು ಇದೆ. ಎಷ್ಟು ಅಂತ ಎನರ್ಜಿ ಡೌನ್ ಮಾಡ್ತೀರಾ ಅಥವಾ ಸಮಸ್ಯೆಗಳು ಮಾಡ್ತೀರಾ, ಸಮಸ್ಯೆ ಮಾಡ್ತಾ 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 ಇಡೀ ಪ್ರಕೃತಿನೇ ನಿಮ್ಮ ವಿರುದ್ಧ ತಿರುಗಿ ನಿಲ್ಲುತ್ತೆ. ಯಾಕೆಂದರೆ ಎಲ್ಲ ಪ್ರಯೋಗಗಳು ಪ್ರಕೃತಿಯಲ್ಲೇ ನೀವು ಮಾಡಿಬಿಟ್ಟಿದ್ದೀರಾ. ಎಲ್ಲ ಕಡೆ ಭಗವಂತನ ಒಂದು ಪ್ರಕೃತಿನ ಹಾಳು ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದೀರಾ. ಸೊ ಅದು ವಾಯು ಮಾಲಿನ್ಯ ಆಗಿರಲಿ, ಜಲ ಮಾಲಿನ್ಯ ಆಗಿರಲಿ, ಭೂ ಮಾಲಿನ್ಯ ಆಗಿರಲಿ, ಪಂಚಭೂತಗಳಿಂದ ಏನೇನು ಪ್ರಯೋಗ ಬೇಕೋ ಎಲ್ಲ ಮಾಡಿಬಿಟ್ಟಿದ್ದೀರಾ. ಸೊ ಈಗ ನಿಮ್ಮ ಹತ್ರ ಬೇರೆ ದಾರಿ ಉಳಿದಿಲ್ಲ. ಪ್ರಕೃತಿ ಮಾತೆ ನೀವು ಮಾಡಿದ್ದು ನಿಮಗೆ ವಾಪಸ್ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಸೊ ಕರ್ಮ ರಿಟರ್ನ್ ಯೋಚನೆ ಮಾಡಬೇಡಿ. ನಿಮ್ಮ ಶತ್ರುಗಳಿಗೂ ಕೂಡ ಈ ವಾರ್ನಿಂಗ್ ಅನ್ನೋದು ಇರಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ಸತಿ ನಾ ಭೂತೋ ನಾ ಭವಿಷ್ಯತಿ ಅಂತ ನಿಮ್ಮ ಮಂತ್ರ ಜಪ ಕೆಲಸ ಮಾಡ್ತಾ ಇದೆ. ಮಂತ್ರ ಜಪನ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ.
ತಾಯ್ತನಕ್ಕೆ ಅವಮಾನ ಮಾಡೋಕ್ಕೆ ಹೋಗಬೇಡಿ, ತಾಯಿಗೆ ಕೋಪ ಬರ್ಸ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ದೇಹದ ಆರೋಗ್ಯದ ಕಡೆ ಗಮನನ ಕೊಡಿ, ನಿಮ್ಮ ದೇಹದ ಸೌಂದರ್ಯದ ಕಡೆ ಗಮನನ ಕೊಡಿ, ನಿಮ್ಮ ಜ್ಞಾನ ಸೌಂದರ್ಯದ ಕಡೆ ಕೂಡ ಗಮನನ ಕೊಡಿ, ನಿಮ್ಮ ಜ್ಞಾನನ ಸಂರಕ್ಷಿಸಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಡ್ರೆಸ್ಸಿಂಗ್ ಸೆನ್ಸ್ ಬದಲಾಗತ್ತೆ. ನನಗೆ ಇಲ್ಲಿ ಯಾರೋ ಇನ್ಮೇಲೆ ಬರೀ ಸೀರೆ ಹಾಕ್ಕೊಳ್ತಾರೆ ಅನ್ನೋವಂಥದ್ದು ಕೂಡ ಇದೆ. ಸೊ ಒಳ್ಳೆಯದಾಗಲಿ. ಶಿವ ಪಾರ್ವತಿಯ ಆರಾಧನೆ ಕೂಡ ನಿಮಗೆ ಒಳ್ಳೇದು ಮಾಡುತ್ತೆ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಳಿತಾಗತ್ತೆ, ಪಾಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಸ್ ಅಂತ ಇದೆ. ಸೊ ಸಕ್ಸಸ್ ಅಂತ ಇದೆ. ಹೆಲ್ಪ್ಫುಲ್ ಪೀಪಲ್ ಅಂತ ಇದೆ. ಸೊ ಬಹಳಷ್ಟು ಜನರಿಂದ ನಿಮಗೆ ಸಹಾಯ ಕೂಡ ಸಿಗುತ್ತೆ. ಲುಕ್ಕೆ ಸೈನ್ ಅಂತ ಇದೆ. ಸೊ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಿಚುವೇಶನ್ ಇಂಪ್ರೂವ್ ಆಗೋದಕ್ಕೆ ಮಾರ್ಗದರ್ಶನನ ಕೊಡ್ತಾರೆ. ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಬಟ್ ಡಿವೈನ್ ಟೈಮಿಂಗ್ ಪ್ಲೇ ರೋಲ್ ಮಾಡ್ತಾ ಇದೆ. ಸೊ ಹಾಗಾಗಿ ಪರ್ಫೆಕ್ಟ್ ಟೈಮಿಂಗ್ ಬರೋವರೆಗೂ ನೋ ಅಂತ ಹೇಳ್ತಾ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೊತೆಗೆ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೊತೆಗೆ ಪಿತೃದೇವತೆಗಳ ಆಶೀರ್ವಾದ ಕೂಡ ನಮ್ಮೆಲ್ಲರ ಮೇಲೂ ಇರಲಿ. ನಮ್ಮೆಲ್ಲರಿಗೂ ಇರುವಂಥ ಪಿತೃದೋಷ, ಕಾಳಸರ್ಪದೋಷ ಅಥವಾ ಯಾವುದೇ ಜಾತಕ ದೋಷ ಇದ್ದರೂ ನಿವಾರಣೆ ಆಗಲಿ ಇವತ್ತು ಅಂತ ನಾನು ಆ ವಾಗ್ದೇವಿಯ ಪಾದಾರವಿಂದಗಳಲ್ಲಿ ಪ್ರಾರ್ಥನೆಯನ್ನು ಇಡ್ತೀನಿ. ಸೊ ಆ ದೇವಿ ನಮಗೆ ಆ ಆಶೀರ್ವಾದನ ಮಾಡಲಿ ಅಂತ ನಾನು ಕಳಕಳಿಯವಾಗಿ ಆ ದೇವಿಲಿ ಕೇಳ್ಕೊಳ್ತೀನಿ. ಜೊತೆಗೆ ನವದುರ್ಗೆಯರ ಆಶೀರ್ವಾದ, ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತಾ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಅಖಂಡ ಜ್ಯೋತಿ ಬೆಳಗ್ತಾ ನವದುರ್ಗೆಯರನ್ನ ಆರಾಧನೆ ಮಾಡ್ತಾ ವಿಜೃಂಭಣೆಯಿಂದ ನವರಾತ್ರಿನ ಆಚರಿಸೋಣ. ಎಲ್ಲರ ಜೀವನಗಳಲ್ಲೂ ಇರುವಂಥ ಕರಾಳವಾದಂಥ ರಾತ್ರಿ ಕಳೆದು ಒಂದು ನೆಮ್ಮದಿಯ ಬೆಳಕು, ಸಮೃದ್ಧಿಯ ಬೆಳಗು ಎಲ್ಲರಿಗೂ ಬರಲಿ, ಎಲ್ಲರ ಜೀವನದಲ್ಲೂ ಇರಲಿ, ಸಮಾಜಕ್ಕೂ ಇರಲಿ. ಈ ಭೂಮಂಡಲ ಯಾವಾಗಲೂ ಒಂದು ರೀತಿ ಸುಖ, ಶಾಂತಿ, ನೆಮ್ಮದಿಯ ತಾಣವಾಗಿ ಬದಲಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮನಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.